ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ಡಿಪ್ಲೊಮಾ ನರ್ಸಿಂಗ್ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದಿರಿ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನಂದರೆ ರಿಜೆಕ್ಟ್ ಅಂತ ಮೆಸೇಜ್ ಬರ್ತಾ ಇದೆ. ಅವರುಗಳಿಗೆ ಏನು ಮಾಡಬೇಕು ಅಂತಂದರೆ ಹೋಗಿ ಲಾಗಿನ್ ಮಾಡಿ ರಿಜೆಕ್ಟ್ ಆಗಿರುವಂಥ ರೀಸನನ್ನು ಕಂಡುಹಿಡಿದು ಅದಕ್ಕೆ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕಂತ ಹೇಳಿದ್ದೆ. ಆದರೆ ಮೆಸೇಜ್ ಬರದೇ ಇರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಸೊ ನೀವೇನು ಮಾಡಬೇಕು, ಆಫಿಷಿಯಲ್ ವೆಬ್ಸೈಟ್ ನಾನು ತೋರಿಸ್ತೀನಿ ಫಸ್ಟಿಂದ. ಸೊ ಈ ವೆಬ್ಸೈಟ್ ನಿಮ್ಗೆ ಕಾಣಿಸ್ತಾ ಇದೆ, ಲಾಗಿನ್ ಪೇಜ್ಗೆ ಕ್ಲಿಕ್ ಮಾಡ್ಕೋಬೇಕು. ಇದನ್ನು ಲಿಂಕನ್ನು ಡೈರೆಕ್ಟ್ ಕೊಟ್ಟಿರ್ತೀನಿ ನಾನು, ನೀವು ಹೋಗಿ ಕೂಡ ಕ್ಲಿಕ್ ಮಾಡ್ಕೊಳ್ಬೋದು. ಇಲ್ಲಿ ಲಾಗಿನ್ ಪೇಜ್ಗೆ ಬರಬೇಕು. ಬಂದ ಮೇಲೆ ಸೊ ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಈ ರೀತಿಯಾಗಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ID-ಯನ್ನು ಹಾಕಬೇಕು, ಇದು ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಹಾಕಿದ ತಕ್ಷಣ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಓಕೆ, ಆಮೇಲೆ ಸ್ಟೇಟಸ್ ಇಲ್ಲಿ ಏನಿರಬೇಕಂದ್ರೆ ಇಲ್ಲೇನು ಬರಬೇಕಂದ್ರೆ ಗ್ರೀನ್ ಒಳಗಡೆ ಅಪ್ರೂವ್ಡ್ ಅಂತ ಬರಬೇಕು, ಅಪ್ರೂವ್ಡ್ ಅಂತ ಬರಬೇಕು. ಓಕೆ, ಆಮೇಲೆ ಇನ್ನೊಂದು ಏನಂತ ಅಪ್ಲೋಡ್ ಅಂತ ಬರಬೇಕು, ಬಟ್ ನಾಟ್ ವೆರಿಫೈಡ್, ಡಾಕ್ಯುಮೆಂಟ್ ನಾಟ್ ವೆರಿಫೈಡ್ ಅಂದರೆ ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಆದರೆ ಇನ್ನೊಂದು ಏನಂದರೆ ಶಾಕಿಂಗ್ ನೋಡಿ, ಏನು ಮಾಡಿದೆ, ಇನ್ನೂ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿಲ್ಲ, ಸ್ಟೇಟಸ್ ಸಬ್ಮಿಟ್ ಅಂತಿದೆ. ಆದರೆ ಇಲ್ಲಿ ನೋಡಿರಿ ಹೆಂಗೆ ಇದನ್ನು ಮಾಡಿದ್ದಾರೆ, ಶಾಕಿಂಗ್ಸ್ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ವಿತ್ ಡಿ ಕ್ಯಾಟಗರೈಸೇಷನ್ ಕೌನ್ಸಿಲಿಂಗ್ 2025 ವಿಸ್ತರಿಸಲಾಗಿದೆ, ಅಂದರೆ ವಿಸ್ತರಿಸಿದ 2ನೇ ಸುತ್ತಿನ ಫಲಿತಾಂಶ. ಸೊ ಇದನ್ನು ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಸೊ ಇದು ಇವತ್ತಿಂದ ಬರ್ತಾ ಇದೆ ಮತ್ತು ಮಾರ್ನಿಂಗಿಂದ ಇದು ಈ ರೀತಿಯಾಗಿ ಬರ್ತಾ ಇದೆ. ಸೊ ಇದು ಇಂಪಾರ್ಟೆಂಟ್ ಅಲ್ಲ ಇಲ್ಲಿ. ಓಕೆ, ಸೊ ಇದು ಜಸ್ಟ್ ಏನೋ ಸರ್ವರ್ ಪ್ರಾಬ್ಲಮ್ ಆಗಿರುವಂಥದ್ದು ಒಂದು ಇಶ್ಯೂ ಇದು. ಸೊ ಇದು ರಿಸಲ್ಟ್ಸ್ ಬಗ್ಗೆ ಜಾಸ್ತಿ ನೀವು ಗಮನ ಹರಿಸಲಿಕ್ಕೆ ಹೋಗಬೇಡಿ. ಓಕೆ, ಸೊ ಇಲ್ಲಿ ಮೇನ್ ಇರೋದು ಏನಂತಂದರೆ ನೀವು ಇದು ಅಪ್ಲಿಕೇಶನ್ ಸ್ಟೇಟಸ್ ಅಪ್ರೂವ್ಡ್ ಆಗಬೇಕು, ಅಂದರೆ ನಿಮ್ಮದು ಡಾಕ್ಯುಮೆಂಟ್ ಕರೆಕ್ಟ್ ಇದೆ ಅಂತ ಮೀನಿಂಗ್. ಇದು ನೀವು ಡೈಲಿ ನೋಡ್ತಾ ಇರಿ. ಮೆಸೇಜ್ ನಿಮ್ಮಲ್ಲಿ ಡೌಟ್ ಇದೆಯಪ್ಪ, ನಂಗೆ ಮೆಸೇಜ್ ಬರೋದಿಲ್ಲ ಅಂದರೂ ನೀವು ಮೊಬೈಲಲ್ಲೂ ಕೂಡ ನೋಡ್ಕೊಳ್ಬೋದು. ಇದನ್ನೇನಿಲ್ಲ, ನೆಟ್ ಸೆಂಟ್ರಿಗೆ ಹೋಗ್ಬೇಕಂತ ಏನಿಲ್ಲ. ಆಮೇಲೆ ಇನ್ನೊಂದು ಏನಂದರೆ ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫೈಡ್ ಸಬ್ಮಿಟ್ ಅಂತ ಇದ್ದು ಅಪ್ರೂವ್ಡ್ ಅಂತ ಆಗಿ, ಅಪ್ರೂವ್ಡ್ ಅಂತ ಗ್ರೀನೆಲ್ಲ ಆಗಿ ನಾಟ್ ಸಬ್ಮಿಟ್ ಇದ್ದರೆ ತೊಂದರೆ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಅದು 2-3 ದಿವಸದಲ್ಲಿ ಅಪ್ಡೇಟ್ ಆಗುತ್ತೆ. ಇವತ್ತು ಗೌರ್ಮೆಂಟ್ ರಜೆ ಇರೋದರಿಂದ ಸೊ ಏನಂದರೆ ಇವತ್ತೆಲ್ಲ ಹಂಗೆ ಪೆಂಡಿಂಗ್ ಇರ್ತಾವೆ, ಯಾರೋ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದಿಲ್ಲ. ಮತ್ತು ಇಲ್ಲಿ ಬಂದಿರುವಂಥ ಒಂದು ಇದು ನೋಡಿರಿ ರಿಸಲ್ಟ್. ಸೊ ಇದು ಕೂಡ ಏನಂತಂದರೆ ಅದು ಹಾಗೆ ಅಕಸ್ಮಾತಾಗಿ ಬಂದಿರುವಂಥದ್ದು ಸರ್ವರ್ ಪ್ರಾಬ್ಲಮ್ ಆಗಿ, ಇದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ.